ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹಳ್ಳಿ ಶೈಲಿಯಲ್ಲಿ ಹೀರೆಕಾಯಿ ಬಸ್ಸಾರು ಮತ್ತು ಹೀರೆಕಾಯಿ ಪಲ್ಯ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರ್ತದೆ. ಬಿಸಿ ಮುದ್ದೆಗಾಗಲಿ ಬಿಸಿ ರೈಸ್ಗಾಗಲಿ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ 4. ಬನ್ನಿ ಈಗ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಎರ್ಕೊಳ್ಳೋಣ. ನೋಡಿ, ಈ ಥರ ಎರ್ಕೋಬೇಕು. ನೋಡಿ, ಎಳೆ ಹೀರೆಕಾಯಲ್ಲಿ ಮಾಡಿದ್ರೆ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಭಾಗ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡ್ಕೊಬೇಕು ಈಗ ಹೀರೆಕಾಯಿನ. ನೋಡಿ, ನಾನು ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಬೇಳೆಕಾಳು ತೊಗೊಂಡಿದ್ದೀನಿ 1 ಬಟ್ಲಷ್ಟು ಹೀರೆಕಾಯಿ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು 1 ಚೊಂಬಷ್ಟು ನೀರು ಕಾಯಕ್ಕೆ ಇಕ್ಕಿದ್ದೀನಿ. 1 ಕಪ್ಪಷ್ಟು ಬೇಳೆಕಾಳು ಹಾಕ್ತಾ ಇದ್ದೀನಿ ತೊಳೆದು. ನೋಡಿ, ನಾನು ಹೀರೆಕಾಯಿ ಹಾಕ್ತಾ ಇದ್ದೀನಿ ಈಗ. ನೋಡಿ, ನಾನು ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇಲ್ಲದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಬೋದು. ನನ್ನ ಹತ್ರ ಹಣ್ಣು ಮೆಣಸಿನ್ಕಾಯಿದು ಹಾಕ್ತಾ ಇದ್ದೀನಿ ಈಗ. ನೋಡಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಕುದೀತಿದ್ದಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದ್ಸಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ನೋಡಿ, ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ, ಬೆಂದಿದೆಯಾ ಅಂತ ಈ ಥರ ಚೆಕ್ ಮಾಡ್ಬೋದು. ನೋಡಿ, ಈಗ ಹೀರೆಕಾಯಿ ಮತ್ತು ಬೇಳೆಕಾಳು ಬೆಂದಿದೆ. ಈಗ ಸೋಸ್ಕೊಳ್ಳೋಣ ಬನ್ನಿ. ನೋಡಿ, ನಾನು ನೀರು ಒಂದು ಕಡೆ ಮತ್ತು ಕಾಳು ಒಂದು ಕಡೆ ಈಗ ಸೋಸ್ಕೊತಾ ಇದ್ದೀನಿ ನಾನು. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಬಸ್ಸಾರು. ನೋಡಿ, ನಾನು ಸೋಸ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಇರೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಯ್ಕೊತಾ ಇದ್ದೀನಿ ನಾನು. ಬನ್ನಿ ಈಗ ಬಸ್ಸಾರಿಗೆ ಏನೇನು ಬೇಕು ನೋಡೋಣ. ಹಸಿಮೆಣ್ಸಿನ್ಕಾಯಿ, ಬೇಯಿಸಿರೋ ಕಾಳು, ಕೊತ್ತಂಬರಿ ಸೊಪ್ಪು, ಮೆಣಸು, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ. ಬನ್ನಿ ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಬೇಯಿಸಿರೋ ಕಾಳು, ಕೊತ್ತಂಬರಿ ಸೊಪ್ಪು. ಈಗ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ಈ ಥರ ನುಣ್ಣಗಾಗಿರ್ಬೇಕು ಬಸ್ಸಾರಿಗೆ, ಅವಾಗ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನು ಕಾಳು ನೀರಿಗೆ ಹಾಕ್ಕೊತಾ ಇದ್ದೀನಿ ಈಗ, ಬಸ್ಕೊಂಡಿರೋ ಕಾಳು ನೀರಿಗೆನೆ. ನೋಡಿ, ನಾನು ಮಿಕ್ಸಿ ತೊಳೆದಿರೋ ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ ನಾನು. ಕಾಳು ನೀರೇ, ನಾನು ಬೇರೆ ನೀರು ಹಾಕ್ತಾ ಇಲ್ಲ ಇದಕ್ಕೆ. ನೋಡಿ, ಇಷ್ಟು ಗಟ್ಟಿ ಇದ್ರೆ ಸಾಕು ಬಸ್ಸಾರು. ತುಂಬಾ ಚೆನ್ನಾಗಿರ್ತದೆ ಬಸ್ಸಾರು. ಬನ್ನಿ ಈಗ ಕಾಳು ಒಗ್ಗರಣೆ ಹಾಕೊಳ್ಳೋಣ. 3 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಈರುಳ್ಳಿ ಒಗ್ಗರಣೆಗೆ. ಈಗ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು, ಒಣಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ. ಈಗ ಚೆನ್ನಾಗಿ ಎಲ್ಲ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ.
ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾನು ಬೇಯಿಸಿಕೊಂಡಿರೋ ಕಾಳು ಹಾಕ್ತಾ ಇದ್ದೀನಿ. ಈಗ ನೀರಿಂಡಿ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಅದ್ರ ಮೇಲೆ ಕಾಯಿ, ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾನೇ ಚೆನ್ನಾಗಿರ್ತದೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ. ನೋಡಿ, ಒಂದು ಸ್ಪೂನ್ ಅಷ್ಟು ಉಪ್ಪು. ನೋಡಿ, ಉಪ್ಪು ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ ಈಗ ಸಾಂಬಾರ್ ಒಗ್ಗರಣೆ ಹಾಕೋಣ. ನೋಡಿ, ಒಂದು ಸ್ಪೂನ್ ಅಷ್ಟು ಎಣ್ಣೆ, ಒಂದು ಸ್ಪೂನ್ ಅಷ್ಟು ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ. ಈಗ ಕೆಂಪಾಗ ತನಕ ಫ್ರೈ ಮಾಡ್ಕೊಡೋಣ. ನೋಡಿ, ಈಗ ನಾನು ಸಾಂಬಾರ್ ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಆದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಸಾಂಬಾರು. ನೋಡಿ, ಈ ಕಡೆ ಕಾಳು ಒಗ್ಗರಣೆಗೆ ಹಾಕಿರೋದು ಒಂದ್ಸಲಿ ಮಿಕ್ಸ್ ಮಾಡ್ಕೊಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.